ಕರ್ನಾಟಕದ ಭವ್ಯ ಇತಿಹಾಸ. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಸ್ನೇಹಿತರೆ, ಇಂದು ನಾನು ಕಾರಹಳ್ಳಿಯ BSF ಕ್ಯಾಂಪಿನ ಹಿಂಭಾಗದಲ್ಲಿರತಕ್ಕಂಥ ಒಂದು ತಮಿಳು ಶಾಸನ, ಬಂಡೆಯ ಮೇಲೆ ಕೆತ್ತಿರ್ತಕ್ಕಂತಹ ಒಂದು ತಮಿಳು ಶಾಸನವನ್ನು ನಿಮಗೆ ತೋರಿಸಲಿಕ್ಕೆ ಕರ್ಕೊಂಡು ಬಂದಿದ್ದೇನೆ. ಇದು ಕಾರಹಳ್ಳಿಯ BSF ಕ್ಯಾಂಪಿನ ಬಲಭಾಗದಲ್ಲಿ ಒಂದು ತೋಟದ ಕೊನೆಯ ಭಾಗದಲ್ಲಿ ಒಂದು ಬಂಡೆಯ ಮೇಲೆ ಇದೆ. ನೀವು ನೋಡ್ಬೋದು, ಅಲ್ಲಿ BSF ಕ್ಯಾಂಪ್ ಇದೆ. ಹಾಗೆ ನಂದಿ ಬೆಟ್ಟ ಇಲ್ಲಿಂದ ತುಂಬ ದೂರ ಏನಿಲ್ಲ, ತುಂಬ ಹತ್ತಿರದಲ್ಲೇ ಇದೆ. ನೋಡ್ಬೋದು, ಯಾರೂ ಇಲ್ಲ, ನಾನೊಬ್ಬನೇ ಈ ಹೊಲದಲ್ಲಿ. ಬನ್ನಿ, ಈಗ ಶಾಸನವನ್ನು ನಿಮಗೆ ತೋರಿಸ್ತೇನೆ. ಇದು ಮೂಲತಃ ತಮಿಳು ಶಾಸನವಾಗಿದೆ. ಕ್ರಿಸ್ತಶಕ 1283 ಪ್ರಾಚೀನ ತಮಿಳು ಶಾಸನ ಇದು. ನೋಡ್ಬೋದು, ತುಂಬ ಕಸ ಗಡ್ಡಿ ಎಲ್ಲ ಹಟ್ಕೊಂಡಿದೆ. ಅದರ ಮಧ್ಯೆ ಈ ಶಾಸನ ಇದೆ. ಇದನ್ನು ಯಾರೂ ಸಂರಕ್ಷಿಸಿಲ್ಲ. ಈ ಶಾಸನ ಒಂಥರ ಅನಾಥವಾಗಿ ಬಿದ್ದಿದೆ. ನೀವೇ ನೋಡ್ಬೋದು. ನೋಡಿ, ಈ ಬಂಡೆಯ ಮೇಲೆ ಇರ್ತಕ್ಕಂಥ ಅಕ್ಷರಗಳು ಇದೇ ಈ ತಮಿಳು ಶಾಸನವಾಗಿದೆ. ನೋಡ್ಬೋದು, ಅಕ್ಷರಗಳು ನೀಟಾಗಿ ನಿಮಗೆ ಕಾಣಿಸ್ತಾ ಇವೆ. ಇದು ಸುಮಾರು 700ಕ್ಕೂ ಹೆಚ್ಚು ವರ್ಷಗಳ ಹಳೆಯ ಇತಿಹಾಸದ ಒಂದು ಅದ್ಭುತ ಶಾಸನ ಕಥೆಯನ್ನು ತಿಳಿಸುತ್ತೆ. ಈ ಶಾಸನದ ಪ್ರಕಾರ ಕ್ರಿಸ್ತಶಕ 1283 ನಂದಿಗಿರಿಯ ಅಧಿಪತಿಯಾದ ಮಹಾಮಂಡಲೇಶ್ವರ ತ್ರಿಭುವನಮಲ್ಲ ಎಂಬ ಬಿರುದನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯ ಮಹತ್ವದ ಧಾರ್ಮಿಕ ದಾನವನ್ನು ಮಾಡಿದ್ದಾರೆ. ಆ ಸಮಯದಲ್ಲಿ ಅವರು ವೆಂಬಿದೇವ ಅಥವಾ ನಂದಿದೇವ ಎಂಬ ಹೆಸರಿನಿಂದಲೂ ಕೂಡ ಪ್ರಸಿದ್ಧರಾಗಿದ್ದರು ಅನ್ನೋದು ಈ ಶಾಸನದಲ್ಲಿ ತಿಳಿಯುತ್ತೆ. ಅವರು ನೀಲಗಿರಿ ಚೋಳಮಂಡಲ ಸಪ್ಪಣಿ ನಾಡಿನ ಉತ್ತರ ಭಾಗದಲ್ಲಿರುವ ಕೊಡುವಟ್ಟಿ ಗ್ರಾಮದ ಕುಳೈಮಾಪ್ಪಲಂ ಎಂಬ ಸ್ಥಳವನ್ನು ಒಂದು ದೊಡ್ಡ ಕೆರೆಯಾಗಿ ನಿರ್ಮಿಸ್ತಾರೆ. ಆ ಕೆರೆಗೆ ಅವರು ನಂದಿಯಮತ್ತರಂ ಎಂಬ ಹೆಸರನ್ನು ಇಡ್ತಾರೆ. ನೋಡ್ಬೋದು, ನಿಧಿ ಕಳ್ಳರ ಹಾವಳಿ ಎಷ್ಟು ಇದಾಗಿದೆ ಅಂದರೆ, ಈ ಶಾಸನದ ಕೆಳಗೆ ಒಂದು ದೊಡ್ಡ ಗುಂಡಿಯನ್ನು ತೆಗೆದುಬಿಟ್ಟಿದ್ದಾರೆ. ನಿಧಿಗಳ್ಳತನ ನದಿಗೆ ಸಿಗ್ಬೋದು ಅಂತ. ಮತ್ತು ಈ ಕೆರೆಯ ಕೆಳಭಾಗದಲ್ಲಿರುವ ಭೂಮಿಯನ್ನು ಅವರು 32 ಬ್ರಾಹ್ಮಣರಿಗೆ ದಾನವಾಗಿ ನೀಡ್ತಾರಂತೆ. ಅಂದರೆ ಈ ಕೆರೆಯ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಭೂಮಿಯನ್ನು ಬ್ರಾಹ್ಮಣರಿಗೆ ನೀಡಿದ್ದಾರೆ. ಶಾಸನದಲ್ಲಿ ಏನಿದೆ ಎಂದು ತಿಳಿಯೋಣ ಬನ್ನಿ. ದಿನಾಂಕ ಕ್ರಿಸ್ತಶಕ 1283. ನಾನು ಮಹಾಮಂಡಲೇಶ್ವರ ತ್ರಿಭುವನಮಲ್ಲ ನಂದಿಗಿರಿ ಅಧಿಪತಿ ವೆಂಬಿದೇವ, ನಂದಿದೇವ ಎಂಬ ಹೆಸರಿನಿಂದಲೂ ಪ್ರಸಿದ್ಧ, ನೀಲಗಿರಿ ಚೋಳಮಂಡಲದ ಸಪ್ಪಣಿ ನಾಡಿನ ಉತ್ತರ ಭಾಗದಲ್ಲಿರುವ ಕೊಡವಟ್ಟಿ ಗ್ರಾಮದ ಕುಳಯಮಾಪ್ಪಲಂ ಸ್ಥಳವನ್ನು ನಂದಿಯಮತ್ತರಂ ಎಂಬ ಹೆಸರಿನ ಕೆರೆಯಾಗಿ ನಿರ್ಮಿಸಿ ಆ ಕೆರೆಯ ಕೆಳಭಾಗದಲ್ಲಿರುವ ಭೂಮಿಯನ್ನು ನೀರನ್ನು ಸುರಿದು ದಾನವಾಗಿ ನೀಡಲಾಯಿತು. 5ನೇ ಸಾಲಿನಲ್ಲಿ ಈ ಭೂಮಿಯನ್ನು ಮಾರಾಟ ಮಾಡಬಹುದಾದ ಅಥವಾ ದಾನವಾಗಿ ಕೊಡಬಹುದಾದ ಅಧಿಕಾರದೊಂದಿಗೆ 32 ಬ್ರಾಹ್ಮಣರಿಗೆ ನೀಡಲಾಯಿತು. 6ನೇ ಸಾಲು, ಈ ಷರತ್ತಿನೊಂದಿಗೆ ಅವರು ನಮ್ಮ ದೇವರಾದ ಶ್ರೀ ನಂದೀಶ್ವರ ದೇವರ ಮುಂದೆ ವೇದ ಪಠಣ ಮಾಡಬೇಕು. ಹಾಗೂ 7ನೇ ಸಾಲು, ಸಮದಿನಗಳು, ಆಯನ ಸಂಕ್ರಮಣಗಳು, ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ಸಂಕ್ರಾಂತಿ ದಿನಗಳು ಮತ್ತು ಹಬ್ಬ ದಿನಗಳಲ್ಲಿ ವೇದ ಪಠಣ ಮಾಡಬೇಕು. 8ನೇ ಸಾಲು, ಅವರು ಮಾಡಿದ ಸೇವೆಗೆ ಆಹಾರದ ವ್ಯವಸ್ಥೆ ಕೊಡಬೇಕು. 9ನೇ ಸಾಲು, ಸಂತಾನವಿಲ್ಲದೆ ಸಾಯುವವರ ಆಸ್ತಿಯನ್ನು ಅವರು ಸ್ವಾಧೀನಪಡಿಸಿಕೊಳ್ಳಬಹುದು ಮತ್ತು ದಂಡ ವಿಧಿಸಬಹುದು. 10ನೇ ಸಾಲು, ಆ ಆಸ್ತಿಯನ್ನು ನನ್ನಿಗೂ ಮತ್ತು ದೇವಾಲಯಕ್ಕೂ ಹಂಚಬೇಕು. 11ನೇ ಸಾಲು, ಕೆರೆಯ ಕೆಳಗಿನ ಕೆಲವು ಭೂಮಿಯನ್ನು ನೀರಾವರಿ ಜಮೀನಾಗಿ ಮಾಡಬೇಕು. 12ನೇ ಸಾಲು, ನಂತರ ದಾನ ಪಡೆದವರ ಹೆಸರುಗಳು ಮತ್ತು ಅವರ ಪಾಲಿನ ವಿವರಗಳನ್ನು ಬರೆಯಲ್ಪಟ್ಟಿದೆ. 13ನೇ ಸಾಲಿನಲ್ಲಿ ಜೊತೆಗೆ ಕೆರೆಯ ಗಡಿಗಳು ಮತ್ತು ಕೊನೆಯಲ್ಲಿ ಶಾಪವಾಕ್ಯ ಕೂಡ ನೀಡಲಾಗಿದೆ. 14ನೇ ಸಾಲಿನಲ್ಲಿ ನಾನು ಈ ದಾನವನ್ನು ಅಂಬಲ ಪೆರುಮಾಳ್ ದೇವರ ಸನ್ನಿಧಿಯಲ್ಲಿ ನೀಡಿದೆನು ಎಂಬ ಉಲ್ಲೇಖವಿದೆ.
15ನೇ ಸಾಲಿನಲ್ಲಿ ಅವರು ಮತ್ತು ಅವರ ವಂಶಸ್ಥರು ಇರುವವರೆಗೆ ಈ ಧರ್ಮ ಕಾರ್ಯವನ್ನು ಮುಂದುವರೆಸಬೇಕು ಎಂಬುದನ್ನು ಈ 15ನೇ ಸಾಲಿನಲ್ಲಿ ಬರೆದಿದೆ. 16ನೇ ಸಾಲಿನಲ್ಲಿ ತಾನೇ ಕೊಟ್ಟ ಭೂಮಿಯನ್ನು ಅಥವಾ ಇತರರು ಕೊಟ್ಟ ಭೂಮಿಯನ್ನು ಕಸಿದುಕೊಳ್ಳುವವನು 17ನೇ ಸಾಲಿನಲ್ಲಿ ಅವನು 60,000 ವರ್ಷಗಳ ಕಾಲ ಮಲದಲ್ಲಿ ಹುಳವಾಗಿ ಹುಟ್ಟುತ್ತಾನೆ ಎಂಬ ಶಾಪವನ್ನು ಈ ಶಾಸನದಲ್ಲಿ ನೀಡಲಾಗಿದೆ. ಇದೇ ನೋಡಿ ಆ ನಂದಿಯ ಮತ್ತರಂ ಕೆರೆ. ಈ ಕೆರೆಯನ್ನು ಅವರು ನಿರ್ಮಿಸಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ್ದಾರೆ. ನೋಡ್ಬೋದು, ಅಲ್ಲೊಂದು ಚಿತ್ರವನ್ನು, ಒಂದು ಕುದುರೆಯನ್ನು ಬಿಡಿಸಿದ್ದಾರೆ. ಇದೇ ವೆಂಬಿದೇವ ಮತ್ತು ಆತನ ಕುದುರೆ ಎಂದು ನನ್ನ ಊಹೆ ಇರ್ಬೋದು. ಮತ್ತು ಶಾಸನದ ಸುತ್ತಲೂ ಒಂದು 14-15 ಸಾಲುಗಳಲ್ಲಿ ಬರೆಯಲಾಗಿದೆ. ಶಾಸನ ಇನ್ನೂ ಸುಸ್ಥಿತಿಯಲ್ಲಿದೆ. ಇದನ್ನು ತಗೊಂಡೋಗಿ ಇಲ್ಲೇ ಒಂದು ಸಂರಕ್ಷಿತವಾಗಿ ಇಟ್ಟರೆ ಇದು ಶಾಸನ ಇನ್ನೂ ತುಂಬ ದಿನಗಳವರೆಗೆ ಇರುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಪ್ರಾಚೀನ ಕಾಲದಲ್ಲಿ ರಾಜರು ತಮ್ಮ ಆಡಳಿತಗಾರರು ಕೆರೆ ನಿರ್ಮಾಣ, ಭೂದಾನ ಮತ್ತು ಧಾರ್ಮಿಕ ಸೇವೆಗಳಿಗೆ ತುಂಬ ಮಹತ್ವ ನೀಡುತ್ತಾರೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಕೆರೆ ತುಂಬ ದೂರದಲ್ಲಿದೆ. ಆ ದೂರದಲ್ಲಿ ಇರ್ತಕ್ಕಂಥ ಕೆರೆಗೆ ಮತ್ತೆ ಒಂದು ಜಮೀನಿನಲ್ಲಿ ಶಾಸನವನ್ನು ಹಾಕ್ಸಿದ್ದಾರೆ. ಅಂದರೆ ಆ ಜಮೀನು ಈ ಜಮೀನುಗಳೇ ಇರ್ಬೋದು ಅನ್ನೋದು ನಾವು ಭಾವಿಸ್ಬೋದು. ಏಕೆಂದರೆ ಈ ಶಾಸನ ಇರತಕ್ಕಂಥ ಒಂದು ಸ್ಥಳಗಳು ಆಗಿನ ಕಾಲದಲ್ಲಿ ದಾನ ನೀಡಿರ್ತಕ್ಕಂಥ ಒಂದು ಜಮೀನುಗಳಾಗಿರ್ಬೋದು ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತೆ. ಇದನ್ನು ನಂದೀಶ್ವರ ಅಂದರೆ ಭೋಗನಂದೀಶ್ವರ ಅಂದರೆ ನಂದಿಯ ಗ್ರಾಮದಲ್ಲಿರುವ ನಂದೀಶ್ವರನಿಗೆ ಒಂದು ಮಂತ್ರ ಪಠಣೆ ಮತ್ತು ಹಬ್ಬದ ದಿನಗಳಲ್ಲಿ ಮಂತ್ರ ಪಠಣೆಗಳಾಗಿ ಬ್ರಾಹ್ಮಣರಿಗೆ 32 ಬ್ರಾಹ್ಮಣರಿಗೆ ದಾನವಾಗಿ ನೀಡಿರ್ತಕ್ಕಂಥ ಒಂದು ಶಾಸನದ ಉಲ್ಲೇಖ ಆಗಿದೆ. ಅಂದರೆ ಆಗಿನ ಕಾಲದಲ್ಲೇ ನಮ್ಮ 1700 ವರ್ಷಗಳ ಹಿಂದೆಯೇ ಇಲ್ಲಿ ಕೆರೆಗಾಗಿ ಒಂದು ದಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಉಲ್ಲೇಖ ಕೂಡ ನಮಗೆ ಸಿಗುತ್ತೆ. ಅದು ತಮಿಳಿನಲ್ಲಿ. ಅಂದರೆ ಆಗಿನ ಭಾಗದಲ್ಲಿ ಇದು ಗಡಿ ಭಾಗ ಅಂದರೆ ಆಗಿರ್ಬೋದೇನೋ ಅನ್ನೋದು ನಮ್ಮ ಒಂದು ಊಹೆ. ನಂದಿಯ ಮತ್ತರಂ ಅಂದರೆ ನಂದೀಶ್ವರ ದೇವರು ಅಂತ ಹೇಳ್ಬೋದು. ನೋಡ್ಬೋದು, ನಿಮಗೆ ತುಂಬ ಸುತ್ತಲೂ ಪೊದೆಗಳು ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಅದರ ನಡುವೆ ಈ ಬಂಡೆಯ ಮೇಲೆ ಒಂದು ಶಾಸನವಿದೆ. ಅದನ್ನು ಕೂಡ ನಿಧಿಗಳ್ಳರು ತುಂಬ ಗುಂಡಿ ತೋಡಿ ಏನಾದರೂ ನಿಧಿ ಸಿಗ್ಬೋದೇನೋ ಅಂತ ಒಂದು ಸಾಹಸ ಪಟ್ಟಿದ್ದಾರೆ. ನೋಡ್ಬೋದು, ನಿಮಗೆ ನಂದಿ ಬೆಟ್ಟನೂ ಕೂಡ ಕಾಣಿಸುತ್ತೆ ಇಲ್ಲಿಂದ. ನಾನು ಒಂದು ಸ್ವಲ್ಪ ಝೂಮ್ ಆಗ್ತೀನಿ ನೋಡಿ. ಇದೇ ಆ ನಂದಿ ಬೆಟ್ಟ. ನಂದಿಯ ಗ್ರಾಮದಲ್ಲಿರ್ತಕ್ಕಂಥ ಒಂದು ನಂದಿ ಬೆಟ್ಟ ಮತ್ತು ನಂದೀಶ್ವರ ದೇವಾಲಯವು ಕೂಡ ಈ ನಂದಿಯ ಬೆಟ್ಟದ ಕೆಳಭಾಗದಲ್ಲೇ ಇದೆ. ಆ ವೆಂಬಿದೇವ ಅಥವಾ ನಂದಿದೇವ ಎಂಬ ವ್ಯಕ್ತಿ ಈ ದಾನವನ್ನು ಕೊಟ್ಟಿರ್ತಾನೆ. ಇಂತಹ ಅನೇಕ ಅಜ್ಞಾತ ಇತಿಹಾಸಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಐತಿಹಾಸಿಕ ದರ್ಶನಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.